ಸುಮಾರು 2012ರಲ್ಲಿ ಶುರುವಾದಂಥ ಜರ್ನಿ ಇಲ್ಲಿ ತನಕ ಬಂದು ನಿಂತಿದೆ. 21 ಸಿನಿಮಾಗಳಲ್ಲಿ ನಾಯಕನಾಗಿ ಅಭಿನಯಿಸಿರುವಂಥ ಅರ್ಜುನ್ ಕಾಪಿಕಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ತುಳು ಚಿತ್ರರಂಗ ನಿಮಗೆ ಸಾಮಾನ್ಯ, ಎಂಚೊಲ್ಲರು ಹೇಗಿದ್ದೀರಾ ಹಿಂಗೆ ಕೇಳ್ಕೊಂಡು ಆರಾಮಾಗಿರ್ತಿದ್ರಿ. ಬಟ್ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀನಿ. ಇದು 4ನೇ ಸಿನಿಮಾ ನಿಮ್ಮದು ಕನ್ನಡದಲ್ಲಿ. ಹೀರೋ ಆಗಿ ಈಗ ಕನ್ನಡದಲ್ಲೂ ಕೂಡ ಕಾಣಿಸ್ಕೋತಾ ಇದ್ದೀರಾ. ಒಂದು ಕಡೆ ಎಷ್ಟು ಖುಷಿ ಇದೆ, ನರ್ವಸ್ ಏನಾದರೂ ಇದೆಯಾ? ನರ್ವಸ್ ಅಂತ ಹೇಳಿದ್ರಾಗ ಅಂದರೆ ಎಲ್ಲ ಸಿನಿಮಾ ಮಾಡಿದಾಗೂ ಒಂದು ಫಸ್ಟ್ ಒಳಗಿಂದ ಒಂದು ಹೆದರಿಕೆ ಇರುತ್ತೆ. ಆದರೆ ಈ ಸಿನಿಮಾ ಮಾಡಿದ ಮೇಲೆ ಒಂದು ಎಕ್ಸೈಟ್ಮೆಂಟ್ ಕೂಡ ಇದೆ. ಅಂದರೆ ಈ ಸಿನಿಮಾ ಜನರು ನೋಡಬೇಕು. ಯಾಕಂದರೆ ನಾನು ಆವಾಗನೇ ಹೇಳಿದಾಗೆ ಇದೊಂದು ಬೇರೆನೇ ಎಕ್ಸ್ಪೀರಿಯನ್ಸ್. ಸಿನಿಮಾಕ್ಕಿಂತ ನಾನೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಸೊ ನಾವು ಆ ಎಕ್ಸ್ಪೀರಿಯನ್ಸನ್ನು ಫೀಲ್ ಮಾಡಿದ್ದೀವಿ. ಸೊ ಆ ಎಕ್ಸ್ಪೀರಿಯನ್ಸ್ ಜನರು ಕೂಡ ಫೀಲ್ ಮಾಡಬೇಕು ಅನ್ನೋದೊಂದು ಒಳಗಿಂದ ಎಕ್ಸೈಟ್ಮೆಂಟ್ ಇದೆ. ಅದ್ರ ಜೊತೆ ಒಂದು ಸ್ವಲ್ಪ ನೀವು ಹೇಳ್ದಂಗೆ ಒಂದು ಸ್ವಲ್ಪ ಭಯನೂ ಇದೆ. ಒಂದು ಕಡೆ ಸದಾ ಕಾಮಿಡಿ ಮೂಲಕ ನೀವು ಮನೆ ಮಾತಾಗಿದ್ರಿ, ಆ್ಯಕ್ಷನ್ ಕಿಂಗ್ ಅಂತ ಕೂಡ ಕರೆಸ್ಕೋತಾ ಇದ್ರಿ, ಅದೆಲ್ಲ ಓಕೆ. ಬಟ್ ಕನ್ನಡ ಇಂಡಸ್ಟ್ರಿಯ ಪ್ಯಾಟರ್ನೇ ಚೇಂಜ್ ಇದೆ. ಸೊ ಇಲ್ಲಿಯ ಜನರ ಒಂದು ಮೆಚ್ಚುಗೆಯನ್ನು ಗಳಿಸ್ಬೇಕು ಅನ್ನೋದು ಕೂಡ ನಿಮಗೊಂದು ಹಂಬಲ ಇರುತ್ತೆ. ಸೊ ಅದಕ್ಕೆ ಯಾವ ಥರ ಪ್ರಿಪೇರ್ ಆಗಿದ್ದೀರಾ ಅಂತ? ಡೆಫಿನೆಟ್ಲಿ ಮ್ಯಾಮ್. ಇವಾಗ ನಾವೊಂದು ಕಾಮಿಡಿ ಸಿನಿಮಾ ಅಂತ ಮಾಡಿದಾಗ ಸೇಮ್ ಲೆವೆಲ್ ಆಫ್ ಎಫರ್ಟ್ಸ್ ಹಾಕಿರ್ತೀವಿ ಒಂದು ಸಿನಿಮಾಗೋಸ್ಕರ. ಸೊ ಆ ರೀತಿ ಹೋದಾಗ ಇಟ್ ಇಸ್ ದ ಸೇಮ್. ಆ್ಯಂಡ್ ಕನ್ನಡ ಅಂತ ಹೇಳಿದಾಗ ಅದೊಂದು ದೊಡ್ಡ ಸಾಗರ ಇದ್ದಾಗೆ. ತುಂಬ ಪ್ರತಿಭೆ ಇರುವಂಥ ಕಲಾವಿದರಿರುವಂಥ ಒಂದು ಇಂಡಸ್ಟ್ರಿ ನಮ್ಮದು ಕನ್ನಡ ಇಂಡಸ್ಟ್ರಿ. ಸೊ ಅದರೊಳಗಡೆ ನಮ್ಮಲ್ಲಿರುವಂಥ ಒಂದು ಸ್ವಲ್ಪ ಏನು ಪ್ರತಿಭೆ ಇದೆ ಅದನ್ನು ತೋರಿಸುವಂಥ ಅವಕಾಶ ನಮಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ಅದೊಂದು ತುಂಬ ಖುಷಿಯ ವಿಚಾರ. ಆ್ಯಂಡ್ ಪ್ರಿಪೇರ್ ಅಂತಲ್ಲ ಮೇಡಮ್, ಒಂದು ಒಳ್ಳೆಯ ಸಿನಿಮಾ ಮಾಡಬೇಕಂತಿತ್ತು. ದೇವರ ದಯದಿಂದ, ಆ ದೈವದ ದಯದಿಂದ ಒಂದು ಒಳ್ಳೆಯ ಸಿನಿಮಾ ಸಿಕ್ಕಿದೆ ಅನ್ನೋದೊಂದು ತುಂಬ ಖುಷಿ ಇದೆ. ಅರ್ಜುನ್ ಕಾಪಿಕಾಡಿಗೆ ಸಿನಿಮಾ ಮಾಡೋದಷ್ಟು ಕಷ್ಟ ಅಲ್ಲ ಅನ್ಸುತ್ತೆ. ಯಾಕಂದರೆ ಮಾಡಿದ ಸಿನಿಮಾವನ್ನು ಮಾರ್ಕೆಟಿಂಗ್ ಮಾಡುವಂಥ ನಾಲೆಜ್ ಕೂಡ ಅಷ್ಟು ಈಸಿ ಇದೆ. ಯಾಕಂದರೆ ಅದನ್ನು ಮಾಡಿ ತೋರಿಸಿದ್ದೀರಾ ಹಿಂದಿನ ಸಿನಿಮಾದಲ್ಲಿ. ಸೊ ಈ ಸಿನಿಮಾಕ್ಕೆ ವಿಚಾರಕ್ಕೆ ಬಂದರೆ ನಿಮ್ಮನ್ನು ಈ ಸಿನಿಮಾದ ಮೂಲಕ ಯಾವ ಥರ ಪ್ರಮೋಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಯಾಕಂದರೆ ತುಳು ಚಿತ್ರರಂಗ ಓಕೆ, ಕನ್ನಡ ಚಿತ್ರರಂಗಕ್ಕೆ ಬರೋದಾದರೆ ಸೊ ಬೇಸಿಕ್ಲಿ ಕೆಲವೊಂದು ಸಿನಿಮಾದಲ್ಲಿ ಮೇಡಮ್ ಒಂದು ಮಾರ್ಕೆಟಿಂಗ್ ಟ್ರಂಪ್ ಅಂತ ಇರುತ್ತೆ. ಸೊ ನಾವು ತುಳು ಸಿನಿಮಾ ನೋಡಿದಾಗ ಕಾಮಿಡಿನೇ ನಮಗೆ ಒಂದು USP ಇದ್ದಾಗೆ, ಒಂದು ಮಾರ್ಕೆಟಿಂಗ್ ಹಬ್ ಇದು. ಸೊ ಈ ಸಿನಿಮಾ ಬಂದಾಗ ಬೇಸಿಕ್ಲಿ ನಮ್ಮ ಸಿನಿಮಾ ಕಲ್ಜಿಗ ಮಾರ್ಕೆಟ್ ಆದರೆ ಇದರಲ್ಲಿ ಇರುವಂಥ ಎಲ್ಲ ಪಾತ್ರ, ನನ್ನ ಪಾತ್ರ ಅಂತ ಹೇಳಿ ಹೀರೋ ಅಂತಂದಲ್ಲ, ಒಂದು ಪಾತ್ರ ಆಗಿ ಎಲ್ಲ ಪಾತ್ರಗೆ ಒಂದು ಒಳ್ಳೆಯ ರೆಕಗ್ನೈಸೇಷನ್ ಸಿಗುತ್ತೆ. ಸೊ ಬೇಸಿಕ್ಲಿ ಈ ಸಿನಿಮಾ, ಈ ಕಂಟೆಂಟ್, ಅದನ್ನು ನಾವು ಪ್ರಮೋಟ್ ಮಾಡುವಂಥ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿನ ನಾವು ಮಾಡ್ಕೊಂಡಿದ್ದೀವಿ. ಸೊ ಅದು ಮಾರ್ಕೆಟ್ ಆದರೆ, ಕಲ್ಜಿಗ ಮಾರ್ಕೆಟ್ ಆದರೆ ನಾವು ಎಲ್ಲರೂ ಮಾರ್ಕೆಟ್ ಆಗ್ತೀವಿ ಅಂತ. ಸೊ ಕಲ್ಜಿಗ ಸಿನಿಮಾಕ್ಕೆ ಬರೋಣ. ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೆಂಗಿರುತ್ತೆ? ಯಾಕಂದರೆ ಪೋಸ್ಟರ್ ನೋಡಿದರೆ, ಇವತ್ತು ಪೋಸ್ಟರ್ ರಿಲೀಸ್ ಮಾಡಿದ್ದೀರಾ, ಮಾಸ್ ಲುಕ್ ಕಾಣ್ತಾ ಇದೆ. ಸೊ ಫೈಟ್ ಸೀನ್ ಏನಾದರೂ ಇದೆಯಾ? ನಿಮ್ಮ ಪಾತ್ರ ಏನು ಹೇಳಕ್ಕೆ ಹೊರಟಿದೆ ಅಂತ? ಬೇಸಿಕ್ಲಿ ನಾನು ಹೇಳ್ದಂಗೆ ಮ್ಯಾಮ್, ಈ ಸಿನಿಮಾದಲ್ಲಿ ಎಲ್ಲ ರೀತಿಯ ಒಂದು ಅಂಶಗಳಿದೆ. ಅಂದರೆ ಅಂಡರ್ ಪ್ಲೇ, ಓವರ್ ಪ್ಲೇ ಅಂತ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಗ್ರಾಫ್ ಹೇಗಿದೆ ಅಂತ ಹೇಳಿದರೆ, ಅಂಡರ್ ಪ್ಲೇ ಇರುವಂಥ ಕ್ಯಾರೆಕ್ಟರ್ ಒಂದು ಓವರ್ ಪ್ಲೇ ಹೆಂಗೆ ಹೋಗುತ್ತೆ, ಆ ಹೋಗೋ ರೀತಿ ಹೆಂಗಿರುತ್ತೆ ಅಂತ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಸುಮನ್ ಬರೆದಿದ್ದಾರೆ. ಆ್ಯಂಡ್ ಅದೇ ರೀತಿ ಎಕ್ಸಿಕ್ಯೂಷನ್ ಕೂಡ ಆಗಿದೆ. ಸೊ ಇಟ್ಸ್ ಅ ಕ್ಯಾರೆಕ್ಟರ್, ಒಂದು ಡ್ರೀಮ್ ಕ್ಯಾರೆಕ್ಟರ್ ಥರ. ಅಂದರೆ ಎಲ್ಲ ರೀತಿಯ, ಅಂದರೆ ನಾವು ಒಂದೊಂದು ಸಿನಿಮಾ ಜಾನರ್ ತಗೊಳ್ಬೇಕು. ಒಂದು ಸಿನಿಮಾ ಮಾಡಿದಾಗ ಈ ಸಿನಿಮಾದಲ್ಲಿ ನಾನು ಕಾಮಿಡಿ ಮಾಡಿದ್ದೀನಿ, ಈ ಸಿನಿಮಾದಲ್ಲಿ ನಾನು ಮಾಸ್ ಮಾಡಿದ್ದೀನಿ. ಸೊ ಈ ಸಿನಿಮಾದಲ್ಲಿ ಅದು ಎಲ್ಲ ಕ್ವಾಲಿಟೀಸನ್ನು ತೋರಿಸುವಂಥ ಒಂದು ಅವಕಾಶ ಇತ್ತು ಈ ಸಿನಿಮಾದಲ್ಲಿ. ಸೊ ಅದೇ ಇದು ಒಂದು ಲಕ್ಕಿ ಸಿನಿಮಾ ಒಂದು ಆ್ಯಕ್ಟರ್ಗೆ, ಒಂದೇ ಸಿನಿಮಾದಲ್ಲಿ ಎಲ್ಲ ರೀತಿಯ ಅಂಶಗಳನ್ನು ತೋರಿಸುವಂಥ ಒಂದು ಅವಕಾಶ. ಸೊ ಪೋಸ್ಟರ್ ನೋಡ್ತಿದ್ರೆ ಒಂದು ಲುಕ್ ರಿವೀಲ್ ಆಗಿದೆ. ಈ ಥರ ಲುಕ್ಗಳು ಚೇಂಜ್ ಆಗ್ತಾ ಇರುತ್ತಾ ಸಿನಿಮಾದುದ್ದಕ್ಕೂ, ಹೇಗೆ? ಅದೇ ಮ್ಯಾಮ್, ಅದು ಜಾಸ್ತಿ ನಾನು ರಿವೀಲ್ ಮಾಡಿದರೆ ನೀವು ತುಂಬ ಚೆನ್ನಾಗಿ ಕೇಳ್ತಿದ್ದೀರ ನನ್ನ ಹತ್ರ. ಆದರೆ ಅದೇ ಹೇಳ್ದಂಗೆ ಒಂದು ಗ್ರಾಫ್ ಅಂತಿದೆ ಈ ಕ್ಯಾರೆಕ್ಟರ್ಗೆ. ಡೆಫಿನೆಟ್ಲಿ ಒಂದು ಬ್ಯೂಟಿಫುಲ್ ಗ್ರಾಫ್ ಇದೆ. ಆ ಗ್ರಾಫ್ ನಮ್ಮ ಸಿನಿಮಾದ ಕತೆ ಜೊತೆ ಹೋಗುತ್ತೆ. ಆ್ಯಂಡ್ ಆ ಕತೆ ಹೋದಾಗೇ ಈ ಸಿನಿಮಾದು, ಈ ಕ್ಯಾರೆಕ್ಟರ್ದು ಗ್ರಾಫ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ಬೇರೆ ಬೇರೆ ರೀತಿಯಂಥ ಎಲಿಮೆಂಟ್ಸ್ ಈ ಕ್ಯಾರೆಕ್ಟ್ರಲ್ಲಿ ನೋಡ್ಬೋದು. ಒಂದು ಮಾತು ಹೇಳಿದ್ರಿ ಪ್ರೆಸ್ ಮೀಟ್ ಸಂದರ್ಭದಲ್ಲಿ, ಫಿಟ್ನೆಸ್ ಅಥವಾ ನಿಮ್ಮನ್ನು ನೀವು ಮಾಡಿಫೈ ಮಾಡ್ಕೊಂಡಿದ್ದೀರಾ ಅಂತ. ಫಿಟ್ನೆಸ್ ಜೊತೆಗೆ ಯಾವ ಥರ ಮೇಕ್ ಓವರ್ ಆಗಿದ್ದೀರಾ ಈ ಸಿನಿಮಾಕ್ಕಾಗಿ ಅಂತ? ಈ ಸಿನಿಮಾಗೆ ಡೆಫಿನೆಟ್ಲಿ ಫಿಟ್ನೆಸ್ ಇಲ್ಲ ಮ್ಯಾಮ್. ಡೆಫಿನೆಟ್ಲಿ ಫಿಟ್ನೆಸ್ ಇರಲಿಲ್ಲ. ಅಂದರೆ ನಮ್ಮ ಪಕ್ಕದ ಮನೆ ಇರುವಂಥ ಒಂದು ಕ್ಯಾರೆಕ್ಟರ್ ಅದು. ಅಂದರೆ ಅದಕ್ಕೆ ನಾನು ಫಿಟ್ ಆಗಿಕೊಂಡು ಹೀರೋ ಅಂತ ಹೇಳಿ ಬಾಡಿ ಮಾಡ್ಕೊಂಡಿರುವಂಥ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಅಲ್ಲ. ಸೊ ಇದಕ್ಕಂತ ಡೆಫಿನೆಟ್ಲಿ ನಾನು ಮೇಕ್ ಓವರ್ ಅಂತ ಹೇಳಿದರೆ ಒಂದು 6 kg ಜಾಸ್ತಿ ಆಗಿದ್ದೀನಿ. ಆ್ಯಂಡ್ 6 kgಯಿಂದ ಇವಾಗ ಒಂದು 8 kg ಜಾಸ್ತಿ ಆಗಿದ್ದೀನಿ. ಸೊ ಅಂಥ ಒಂದು ಮೇಕ್ ಓವರ್ ಇತ್ತು. ಆ್ಯಂಡ್ ಇಟ್ ವಾಸ್ ಅ ಚಾಲೆಂಜ್. ಅಂದರೆ ಒಂದು ಖುಷಿಯ ನನಗೆ, ನಾನು ದೊಡ್ಡ ಫುಡ್ಡಿ, ತುಂಬ ತಿಂತೀನಿ ನಾನು. ಮಂಗಳೂರು ಅಂತ ಹೇಳಿದರೆ ನಿಮ್ಗೆ ಗೊತ್ತೇ ಇರುತ್ತೆ, ತುಂಬ ತಿಂತೀವಿ ನಾವು. ಆ ಪರ್ಟಿಕ್ಯುಲರ್ ನಮ್ಮ ಕಲ್ಜಿಗ ಶೂಟಿಂಗ್ ಆಗಬೇಕಾದ್ರೆ ಏನೂ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ, ಸಾರಿ ತಿಂತಾಯಿದ್ದೆ. ಆ್ಯಂಡ್
ಆ ಸಿನಿಮಾದಲ್ಲಿ ಅದು ವರ್ಕೌಟ್ ಆಗಿದೆ ಅಂತ ಅನಿಸುತ್ತೆ. ಆ ಕ್ಯಾರೆಕ್ಟರ್ ನೋಡಿದಾಗ ಐ ಥಿಂಕ್ ಇಟ್ ಈಸ್ ವರ್ಕಿಂಗ್. ಇದರ ಮಧ್ಯೆ ಇವತ್ತು ಹಂಸಲೇಖ ಸರ್ ಒಂದು ಆಪ್ಷನ್ ಕೊಟ್ಟರು ನಿಮಗೆ, ಹಾಡು ಬೇಕು ಜೊತೆಗೆ ಆ್ಯಕ್ಟ್ ಮಾಡಬೇಕು, ಹಾಡೋಕ್ಕಾಗಿಲ್ಲ ಅಂದರೆ ಆ್ಯಕ್ಟ್ ಮಾಡ್ಬೋದು ಅಂತ. ಯಾವುದನ್ನು ಆಯ್ಕೆ ಮಾಡ್ಕೋತೀರಾ? ನಾನು ಬೇಸಿಕ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ತುಂಬ ಹಾಡು ಆಡಿದ್ದೀನಿ ಮಂಗಳೂರಲ್ಲಿ. ಆದರೆ ನಾನು ಪಕ್ಕಾ ಬಾತ್ರೂಮ್ ಸಿಂಗರ್ ಮ್ಯಾಮ್. ನನ್ನ ಫ್ಯಾನ್ಸ್ ಇರೋದೇ ನಮ್ಮ ಮನೆ ನೇಬರ್ಸ್. ಯಾಕಂದರೆ ನಾನು ಬಾತ್ರೂಮಿಂದ ಹಾಡಿದಾಗ ಅವ್ರಿಗೆಲ್ರಿಗೂ ಕೇಳುತ್ತೆ. ಸೊ ಅಲ್ಲಿಂದ ಹಾಡು ಶುರು ಮಾಡಿದ್ದು ನಾನು. ಸೊ ಹಂಸಲೇಖ ಸರ್ ಅಂತ ಒಂದು ನಮ್ಮ ಲೆಜೆಂಡ್. ನಾವು ಎಲ್ಲರೂ ಅವರನ್ನು ನೋಡಿಕೊಂಡೇ ಬೆಳೆದವರು, ಅವ್ರ ಹಾಡನ್ನು ಕೇಳಿಕೊಂಡೇ ಬೆಳೆದವರು. ಸೊ ಅವ್ರ ಬಾಯಿಂದ ಒಂದು ಹಾಡು ಆಡ್ತೀಯನಪ್ಪ ಅಂತ ಹೇಳಿದಾಗ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ. ಆದರೆ ಸರ್ ಸ್ಕೇಲಿಂಗ್ ಪ್ರಕಾರ ನಾನು ಸಂಗೀತ ಕಲ್ತಿಲ್ಲ. ಸೊ ಸರ್ ಸ್ಕೇಲಿಂಗ್ ಪ್ರಕಾರ ಮ್ಯಾಚ್ ಏನಾದರೂ ಆದರೆ ಅವ್ರಿಗೆ ಇಷ್ಟ ಅಂತ ಆದರೆ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ. ಆ್ಯಕ್ಟಿಂಗ ಸಿಂಗಿಂಗ ಅಂತ ಇವಾಗ ಆಪ್ಷನ್ ಕೊಟ್ಟರೆ ಇವಾಗ ನೀವು ಆ್ಯಕ್ಟಿಂಗ್ ಸಿಂಗಿಂಗ್ ಎರಡೂ ಮಾಡ್ತೀನಿ.